ಇದ್ದೋಣಿಂದ ಆಚೆಗೆ ಅವನು ದಾಟಿಸಿದ. ಆ ಕಾಲದಲ್ಲಿ ರಾಮದೇವ ಮರುಳಿ ಪಟ್ಟಾಭಿಷೇಕವಾದಾಗ ಪ್ರಪ್ರಥಮವಾಗಿ ಗುಹನನ್ನು ಕರೆಸಿ ಸತ್ಕರಿಸಿದ್ರಂತೆ. ಅಪ್ಪ, ನಿನ್ನಿಂದ ದೊಡ್ಡದೊಂದು ಉಪಕಾರವಾಯಿತು, ಇದಕ್ಕೆ ಕೃತಜ್ಞತೆ ಅಂತಾರೆ. ಧರ್ಮವನ್ನಾಚರಿಸಲು ಅತ್ಯಂತವಾದ ಅನಿವಾರ್ಯ ಗುಣ ಅಂದ್ರೆ ಕೃತಜ್ಞತೆ. ಹಾಗಾಗಿ ಈ ಮೈನಾಕ ಪರ್ವತ ಸಗರ ಮಹಾರಾಜರ ಕೃಪಾಪೋಷಿತವಾಗಿ ಸಾಗರ ಇತ್ತು. ಹಾಗಾಗಿ ಆ ಸಾಗರ ಹೇಳಿತು, ಸಾಗರ ಸಮುದ್ರ ರಾಜ, ಹೋಗೋ, ನಮ್ಮ ಸಗರ ಮಹಾರಾಜರ ಉಪಕಾರದಿಂದ ನಾನೀಗಿದ್ದೇನೆ. ಆ ಸಗರ ಮಹಾರಾಜ ಕುಲದಲ್ಲಿ ಕಾಕುಸ್ಥವಂಶಸ್ಥನಾದ ಪ್ರಭು ರಾಮಚಂದ್ರನ ಆ ರಘುಪ್ರವೀರನ ಕಾರ್ಯಕ್ಕೆಂದು ಹೊರಟ ಈ ಮಾರುತೀನಂದನನ್ನು, ಈ ವಾಯುದೇವರನ್ನು ಸ್ವಲ್ಪ ವಿಶ್ರಾಂತಿ ಪಡೆಯುವಂತೆ ಅನುಕೂಲ ಮಾಡುವ ಅಂದಾಗ ಮೈನಾಕ ಪರ್ವತನಿಗೆ ಆದ ಆನಂದ ಅಷ್ಟಿಷ್ಟಲ್ಲ. ಯಾಕಂದ್ರೆ ಮೈನಾಕ ಪರ್ವತನಿಗೂ ದೇವರು ಅನುಗ್ರಹ ಮಾಡಿದ್ದಾರೆ. ಹಿಂದಕ್ಕೆ ಎಲ್ಲ ಪರ್ವತಗಳಿಗೆ ರೆಕ್ಕೆ ಇರ್ತಿದ್ವಂತೆ ನೋಡಿ. ಆ ರೆಕ್ಕೆಗಳಿಂದ ಪರ್ವತಗಳು ಏನ್ ಮಾಡ್ತಿದ್ವು ಅಂದ್ರೆ ಸ್ಥೂಲಕಾಯ ಸ್ವಲ್ಪ ಆಕಾಶದಲ್ಲಿ ಹಾರಾಟ ಮಾಡಿ ಸುಸ್ತಾದಾಗ ಎಲ್ಲಂದ್ರೆ ಅಲ್ಲಿ ಹೋಗಿ ಸ್ಥಾಪನೆ ಆಗ್ಬಿಡ್ತಿದ್ವಂತೆ. ಎಷ್ಟೆಷ್ಟು ದೊಡ್ಡ ಪರ್ವತಗಳು. ಆಗ ಏನಾಗ್ತಿತ್ತಂದ್ರೆ ಆ ಪರ್ವತಗಳ ಅಡಿಯಲ್ಲಿ ಸಾವಿರಾರು ಜನರು ಪಾಪ ಪ್ರಾಣ ಕಳೆದುಕೊಳ್ಳುವಂತಹ ಸ್ಥಿತಿ. ಹಾಗಾಗಿ ಇಂದ್ರದೇವರು ಏನು ಮಾಡಿದ್ರಂದ್ರೆ ಎಲ್ಲ ಪರ್ವತಗಳ ರೆಕ್ಕೆ ಪುಕ್ಕಗಳನ್ನು ತಮ್ಮ ಕೂಲಿಶಾಸ್ತ್ರದಿಂದ ಅಂದ್ರೆ ವಜ್ರಾಯುಧದಿಂದ ಕತ್ತರಿಸಿದ್ರಂತೆ ಪ್ರತ್ಯೇಕವಾಗಿ. ಮಂದರ ಪರ್ವತ, ಮೇರು ಪರ್ವತ, ಹಿಮಾದ್ರಿ ಪರ್ವತ ಆದಿ ಎಲ್ಲ ಪರ್ವತಗಳ ರೆಕ್ಕೆ ಪುಕ್ಕಗಳನ್ನು ಕತ್ತರಿಸಿದ. ಆದರೆ ಬಂಗಾರದ ಪರ್ವತ ಮೈನಾಕ ಇದರ ರೆಕ್ಕೆ ಪುಕ್ಕೆಯನ್ನು ಕತ್ತರಿಸಲು ಮುಂದಾದಾಗ ಈ ಮೈನಾಕ ಪರ್ವತ ಹೋಗಿ ವಾಯುದೇವರ ಶರಣಕ್ಕೆ ಹೋದಂತೆ. ದೇವಾ, ಹೇಗಾದ್ರೂ ನನ್ನನ್ನು ಕಾಪಾಡು. ಹಾಗೆ ವಾಯುದೇವರು ಹೇಳಿದ್ರಂತೆ, ಆಯ್ತು ಹೋಗು ಅಂತ ಹಿಡಿದು ಸಮುದ್ರದಲ್ಲಿ ತಳ್ಳಿದ್ರಂತೆ, ಅಲ್ಲೇ ಇರಿ ಇನ್ಮೇಲೆ ಅಂತ. ಹಾಗಾಗಿ ರೆಕ್ಕೆ ಪುಕ್ಕಗಳು ಉಳ್ಕೊಂಡಿದೆ. ಈಗ ವಾಯುದೇವರ ನಂದನ. ಇನ್ನೊಂದು ಹೇಳ್ತೇನೆ ನಿಮಗೆ, ಕೆಲವರು ತಿಳಿದಿದ್ದಾರೆ ಮಾರುತಿ ಅಂದ್ರೆ ಯಾರು, ಮಹಾದೇವರ ಅವತಾರ ಅಂತ. ಖಂಡಿತ ಅಲ್ಲ. ಅವರಿಗೆ ವಾಯುದೇವರಿಗೆ ಒಂದು ಹೆಸರಿದೆ, ಮಹಾರುದ್ರ ದೇವರು ಅಂತ. ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರ ದೇವರು ಅಂತ. ನಮ್ಮನ್ನು ಮುಕುತಿ ಪಥಕ್ಕೆ ಒಯ್ಯುವರು ಯಾರು ಅಂದ್ರೆ ಮಹಾರುದ್ರ ದೇವರು. ಈ ಮಹಾಶಬ್ದ ಇದೆ ನೋಡಿ, ಎಲ್ಲಂದ್ರಲ್ಲಿ ಪ್ರಯೋಗ ಮಾಡುವಂತಿಲ್ಲ. ಕೆಲವು ಕಡೆ ಒಳ್ಳೆ ಅರ್ಥ ಕೊಡ್ತದೆ, ಇನ್ನು ಕೆಲವು ಕಡೆ ಕೆಟ್ಟ ಅರ್ಥ ಕೊಡ್ತದೆ. ಹಿಂದಕ್ಕೊಮ್ಮೆ ನಮ್ಮ ಸಮಾಜದವರು ಕಾಶಿಗೂ ಹರಿದ್ವಾರಕ್ಕೂ ಎಲ್ಲರನ್ನು ಕರ್ಕೊಂಡು ಹೋಗ್ತಾ ಇದ್ರು. ಬ್ಯಾನರ್ ಹಾಕ್ತಾರೆ ನೋಡಿ, ಕೆಲವು ಕಡೆ ಬ್ಯಾನರ್ ಹಾಕಿದ್ರು, ಮಹಾಯಜ್ಞ ಇದೆ ಸರಿ, ಮಹಾಪೂಜೆ ಇದೆ ಸರಿ, ಅದರಲ್ಲಿ ಬರೆದಿದ್ರು ಕಾಶಿಯ ಮಹಾಯಾತ್ರೆ ಅಂತ. ಮಹಾಯಾತ್ರೆ ಅಂದ್ರೆ ಯಾವ್ದು ಗೊತ್ತುಂಟೆ? ಕೊನೆ ಯಾತ್ರೆಗೆ ಮಹಾಯಾತ್ರೆ ಅಂತ ಬರೋದು. ಮಹತ್ ಶಬ್ದೋಪಕಾರತ್ವ. ಕಾಶಿ ಅಂದ್ರೆ ಅದೇ ಅಲ್ವೇ? ಹೇಳೋ ತಾತ್ಪರ್ಯ ಎಲ್ಲ ಕಡೆ ಹಾಕುವ ಹಾಗಿಲ್ಲ. ಆದ್ರೆ ಇಲ್ಲಿ ಮಹಾರುದ್ರ ದೇವರು ಅಂದ್ರೆ ಏಕಾದಶಿಯ ರುದ್ರ, ಎಲ್ಲ ಏಕಾದಶ ರುದ್ರದಲ್ಲಿ ಅಂತರ್ಯಾಮಿಯಾಗಿ ವಾಯುದೇವರಿದ್ದಾರೆ ಬಿಟ್ರೆ ಮಹಾದೇವರ ಅವತಾರ ಅಲ್ಲ. ಹಾಗಾಗಿ ವಾಯುದೇವ್ರದ್ದು ಇನ್ನೊಂದು ವೈಶಿಷ್ಟ್ಯ ಅಂದ್ರೆ ವಾಯುದೇವರು ಬೇರೆಯವರಿಂದ ಹುಟ್ಟಿ ಬರೋದಿಲ್ಲ. ಪರಮಾತ್ಮನಂತೆ ಅವರು. ವಾಯುದೇವರ ತಂದೆ ವಾಯುದೇವರೇ ಇರ್ತಾರೆ. ಹಾಗಾಗಿ ವಾಯುದೇವರು ಪವನಂ ಪವನಾತ್ಮಜಂ ಅಂತ ಹೇಳಿದ್ದಾರೆ. ಪವನವರು ಅಂದ್ರೆ ವಾಯುದೇವರು ವಾಯುದೇವರಿಂದ ಹುಟ್ಟಿ ಬರೋದು ಬಿಟ್ರೆ, ಹೇಗೆ ಕೇಸರಿಯಲ್ಲಿ ಆ ವೆಂಕಟಾದ್ರಿ ಪರ್ವತ ಅಂಜನಾದ್ರಿ, ಹಿಂದಕ್ಕೆ ಅದಕ್ಕೆ ಅಂಜನಾದ್ರಿ ಅಂತ ಕರೀತಿದ್ರು. ಆಗ ಆ ಅಂಜನಾದ್ರಿ ಪರ್ವತದಲ್ಲಿ ಕೇಸರಿಯಲ್ಲಿ ಆವಿಷ್ಟರಾಗಿ ವಾಯುದೇವರು ಪುನಃ ಹನುಮದ್ ರೂಪದಿಂದ ಹುಟ್ಟಿ ಬಂದವರಂತೆ. ಹನು ಅಂದ್ರೆ ಜ್ಞಾನ. ಎಷ್ಟೋ ಜನ ತಿಳಿದಿದ್ದಾರೆ, ಆ ಇಂದ್ರದೇವರಿಂದ ಪೆಟ್ಟು ತಿಂದು ಆ ಗಲ್ಲು ಉಬ್ಬಿಕೊಂಡು ಬಂದವರಿಗೆ ಹನುಮಂತ ಅಂತ ಹೆಸರು ಬಂತು ಅಂತ. ಹಾಗಲ್ಲ, ಹನು ಅಂದ್ರೆ ಜ್ಞಾನ.
ಅನಹ ಅವೃತ್ತಿ ಶಬ್ದಾತ್ ಬ್ರಹ್ಮಸೂತ್ರ ವೇದವ್ಯಾಸ ದೇವರು ಕೊನೆಯ ಸೂತ್ರದಲ್ಲಿ ಹೇಳ್ತಾರೆ, ಅನಹ ವೃತ್ತಿ ಶಬ್ದಾತ್ ಅನಹ ವೃತ್ತಿ ಶಬ್ದಾತ್ ಓಂ ಅಂತ. ಅದರ ಅರ್ಥ ಏನಂದ್ರೆ ಆ ಅನಹ ವಾಯುದೇವರು ಎಲ್ಲ ನಮ್ಮ ಕರ್ಮಗಳನ್ನು ಯಥಾವತ್ತಾಗಿ ಯಥಾರ್ಥವಾಗಿ ಚಿಂತಿಸಿ ನಮ್ಮ ಕರ್ಮ ಸಾಕಲ್ಯ ಶ್ರುತಿತತಿಗಳನ್ನು ಭಗವತ್ಪಾದಾರದಿಂದ ಕಲ್ಪಿಸ್ತಾನಂತೆ. ಹಾಗಾಗಿ ಹನುಮಾನ್ ಅಂದ್ರೆ ದೊಡ್ಡ ಗಲ್ಲ ಉಬ್ಬಿದವನು ಅಂತ ಸಾಮಾನ್ಯರು ತಿಳಿದಿದ್ದಾರೆ, ಖಂಡಿತ ಅಲ್ಲ. ಅಥವಾ ಅವರು ರುದ್ರದೇವರ ಅವತಾರ ಅಲ್ಲ, ಅವರಿಗೆ ಮಹಾರುದ್ರ ಅಂತ ಕರೆದಿದ್ದಾರೆ. ಮಹಾರುದ್ರ ಅಂದ್ರೆ ವಾಯುದೇವರು ಅಂತ ಹೇಳಿದ್ದಾರೆ. ನೋಡಿ, ನಮ್ಮ ಆಚಾರ್ಯರು ಇರದೇ ಇದ್ರೆ ನಮಗೆ ತುಂಬಾ ಗೊಂದಲವಾಗ್ತಿತ್ತು. ವೇದವ್ಯಾಸ ದೇವರು ಎಷ್ಟು ಸಲ ಅವತಾರ ತಾಳಿದ್ದಾರೆ? ನಮ್ಮಲ್ಲಿ ಇನ್ನೂ ಇದೂ ಗೊತ್ತಿಲ್ಲ. ವೇದವ್ಯಾಸ ದೇವರು 17 ಬಾರಿ ಅವತರಿಸಿದ್ದಾರಂತೆ ನೋಡಿ, ಒಂದಲ್ಲ ಎರಡಲ್ಲ. ಆದರೆ 17ನೇ ಬಾರಿ ವೇದವ್ಯಾಸ ದೇವರ ಪೂರ್ಣ ಅವತಾರ ಅಂತ ವೇದವ್ಯಾಸ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಅಪ್ಪಣೆ ಕೊಡ್ತಾರೆ. ಹಾಗಾಗಿ ವಾಯುದೇವರ ಬಗ್ಗೆ ತಿಳಿಸಬೇಕಾದ್ರೆ ವಾಯುದೇವರೇ ಬೇಕು, ಭಗವಂತನ ಬಗ್ಗೆ ತಿಳಿಸಬೇಕಾದ್ರೆ ವಾಯುದೇವರೇ ಬೇಕಂತೆ. ಅದಕ್ಕಾಗಿ ದಾಸಾನುದಾಸರು ಹೇಳ್ತಾರೆ, ಮಧ್ವ ಮತದ ಮೀನಾಗಿರಲು ಬೇಕು. ತಮ್ಮಲ್ಲಿ ಒಂದು ಪ್ರಾರ್ಥನೆ, ಎಷ್ಟು ಸುಂದರವಾಗಿ ತಾವು ಭಜನಾ ಮಂದಿರವನ್ನು ತಮ್ಮ ಹಿರಿಯರಿಂದ ಪಡೆದಂತ ದೊಡ್ಡದಾದ ಒಂದು ಸಂಪತ್ತಿದೆ. ಇಲ್ಲಿ ಭಜನೆ ಮಾಡಬೇಕು, ಖಂಡಿತ ಹೌದು. ಆದರೆ ಎಂತಹ ಕೀರ್ತನೆಗಳು, ಎಂತಹ ಭಜನೆಗಳನ್ನು ಹೇಳಬೇಕಂದ್ರೆ ನಮ್ಮ ಸ್ವರ್ಗಸ್ಥರಾದ ದಿವಂಗತರಾದ ಶ್ರೀಮಾನ್ ಅಚ್ಯುತಾಸರು ಹೇಳ್ತಿದ್ರು, ಏನ್ ಮಾಡೋದ್ರಿ ಭಟ್ರೆ, ಈಗೆಲ್ಲ ಭಜನೆ ಹೇಳ್ತಾರೆ. ಒಬ್ರು ಬಂದ್ರಂತೆ, ಅಚ್ಯುತ್ ಮಾಮ್ ಹಾವೆ ಭಜನ್ ಬರಲಿ ಆಮ संतोषದಲ್ಲಿ अच्युत माम ಅಂತಂದ್ರೆ वय भारी संतोष जायचं ने ऐकू का तुम्ही हात कसं की काम अच्युत मामा घेऊन पुस्तक दाखवतस के हा भजन बरेल्याची के वाचियाचे अण्णा एक सांगून दाखव आमके अच्युत मामा ಪುರಂದರದಾಸ್ ಒಂದು ಹಾಡು ಬರೆದಿದ್ದಾರೆ ನೋಡಿ, ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ಅದನ್ನೇ ಕೊಂಕಣಿಯಲ್ಲಿ ದೇವು ಆಯ್ಲೋ ಅಮ್ಗೆಲೋ ಸ್ವಾಮಿ ಆಯ್ಲೋ ರೇ ಭಜನ್ಕೆ ಆಯ್ತು, ಬಾರಿ ಚಂದ. ಯಾರ್ಯಾರು ಬರೆದಿದ್ದ ಹಾಡನ್ನು ಹಾಡೋದಲ್ಲ, ಅಂಕಿತವಿಲ್ಲದ ಹಾಡುಗಳನ್ನು ಹೇಳಿದರೆ ಪಂಕಿತರಾಗ್ತೇವೆ. ಪಂಕ ಅಂದ್ರೆ ಕೆಸರು. ಅಂಕಿತವಿಲ್ಲದೆ ಇದ್ದ ಹಾಡುಗಳನ್ನು ಹಾಡಿದರೆ ಪಂಕಿತರಾಗ್ತೇವೆ, ಕಲಂಕಿತರಾಗ್ತೇವೆ ಅಂತೆ. ಅಪರೋಕ್ಷ ಜ್ಞಾನಿಗಳಿಂದ ಹೇಳಲ್ಪಟ್ಟ, ಬರೆಯಲ್ಪಟ್ಟ, ಹಾಡಲ್ಪಟ್ಟ, ನುಡಿಯಲ್ಪಟ್ಟ ಆ ಶ್ರುತಿಬದ್ಧವಾದ, ಶಾಸ್ತ್ರಬದ್ಧವಾದ, ಯಥಾರ್ಥವಾದಂತಹ ಹಾಡುಗಳನ್ನು, ಸುಳಾದಿಗಳನ್ನು, ಕೀರ್ತನೆಗಳನ್ನು, ಉಗಾಭೋಗಗಳನ್ನು, ಷಟ್ಪದ್ಯಾದಿಗಳನ್ನು ಹೇಳಬೇಕಾಗಿದೆ. ಹಾಗಾಗಿ ಅಗಾಧ ದಾಸಾನುದಾಸರಾದ ಪುರಂದರದಾಸರ, ಶ್ರೀಪಾದರಾಯರ, ಶ್ರೀಮದ್ ರಾಘವೇಂದ್ರ ತೀರ್ಥ ಶ್ರೀಪಾದಂಗಳವರ, ವಿಜಯದಾಸರ, ಗೋಪಾಲದಾಸರ, ಮಹಿಪತಿದಾಸರ ಇಂತಹ ಮಹಾತ್ಮರ ರಚನೆಯಾದಂತಹ ವೇದವ್ಯಾಸರ ಯಥಾರ್ಥವಾದ ಚಿಂತನೆ ದಾಸರಿಂದ ಹೊರಹೊಮ್ಮಿದೆ. ಹಾಗಾಗಿ ಹಾಡಬೇಕಂತೆ. ಅದಕ್ಕೋಸ್ಕರ ಇಲ್ಲವಾದ್ರೆ ನಮಗೆ ನಮ್ಮ ವೈಷ್ಣವ ಜ್ಞಾನದ ಪರಿಕಲ್ಪನೆ ಅದರಿಂದ ದೂರ ಇರುತ್ತೇವೆ. ನಮಗೆ ಬೇಕಾದದ್ದು ಯಥಾರ್ಥ ಜ್ಞಾನ. ಆ ಯಥಾರ್ಥ ಜ್ಞಾನವನ್ನು ಹಂಚಲೆಂದು ವ್ಯಾಸರಾಜರು, ಪಂಡಿತ ಸಾರ್ವಭೌಮ ವ್ಯಾಸರಾಜರು ಈ ದಾಸ ಪರಂಪರೆಗೆ ಮುಖ್ಯ ಗುರುಗಳಂತೆ. ಆ ವ್ಯಾಸರಾಜರು ಕೂಡ ವಾಯುದೇವರನ್ನು ಕೊಂಡಾಡಿದ್ದಾರೆ, ವಾದಿರಾಜರು ಕೂಡ ಕೊಂಡಾಡಿದ್ದಾರೆ. ಅಂತಹ ಹನುಮನ ಮತವೇ ರಾಮನ ಮತವು ಅಂತ ಹೇಳಿದೆ. ಹನುಮಂತ ಏನು ಹೇಳ್ತಾನೋ ಅದಕ್ಕೆ ರಾಮ ಸಮ್ಮತಿಸ್ತಾನಂತೆ. ಹಾಗಾಗಿ ರುದ್ರದೇವರಲ್ಲ ಅವರು. ಹೇಳುವ ತಾತ್ಪರ್ಯ ಇಷ್ಟೇ, ನಮಗೆ ಯಥಾರ್ಥವಾದ ಜ್ಞಾನವನ್ನು ಹೇಳಲು ವಾಯುದೇವರನ್ನು ಬಿಟ್ಟರೆ ಬೇರೆ ಯಾರಿಂದ ಸಾಧ್ಯ ಇಲ್ಲ. ಮೈನಾಕ ಪರ್ವತನಿಗೂ ವಾಯುದೇವರಲ್ಲಿ ಹೋದಂತೆ. ಯಾವ ವಾಯು? 47 ವಾಯು ಇದ್ದಾವೆ. ಎಲ್ಲರೂ ವಾಯುದೇವರೆಯಾ? ಅಲ್ಲ. ಅದರಲ್ಲಿ 47ರನ್ನು ನಿಯಂತ್ರಿಸುವಂತಹ ವಾಯು ಅಂದರೆ ಮುಖ್ಯ ಪ್ರಾಣದೇವರಿಗೆ ವಾಯುದೇವರು ಸಾಮಾನ್ಯವಾಗಿ ಕರೆದಿದ್ದುಂಟು. ಆದರೆ ಅವರಿಗೆ ಮುಖ್ಯ ಪ್ರಾಣ ಅಂತ ಹೆಸರು. ಅವರು ಎಲ್ಲ ದೇವತೆಗಳಿಗೂ ಜೀವೋತ್ತಮರಾಗಿ ಎಲ್ಲ ಜೀವನನ್ನು ನಡೆಸುವಂತೆ
ಎಲ್ಲ ಜೀವರನ್ನು ಅನುಗ್ರಹಿಸುವಂತೆ ರಾಮನ ಕಾರ್ಯವನ್ನು ಮಾಡ್ತಾನೆ. ತಮಗೋಸ್ಕರ ಯಾವುದನ್ನೂ ಮಾಡಿದ್ದಿಲ್ಲ ಅಂತಹ ಭಾರತೀ ಪತಿ ಮೈನಾಕನನ್ನು ರಕ್ಷಿಸಿದವನು. ಈಗ ಮೈನಾಕನಿಗೆ ಆನಂದವಾಯಿತು. ಯಾಕೆ? ನನಗೆ ಉಪಕಾರ ಮಾಡುವವರಿಗೆ ಬಂದಿದ್ದಾರೆ, ಶತಯೋಜನ ವಿಸ್ತಾರವಾದಂತಹ ಈ ಸಮುದ್ರೋಲ್ಲಂಘನದ ಭೀಕರ ಕಾರ್ಯ ನೆರವೇರಬೇಕಾಗಿದೆ ನಿರ್ವಿಘ್ನವಾಗಿ. ಅದಕ್ಕೋಸ್ಕರ ನಾನು ಕೂಡ ರಾಮಕಾರ್ಯಕ್ಕೆ ಸ್ವಲ್ಪ ಸೇವೆ ಸಲ್ಲಿಸ್ತೇನೆ ಎಂಬುದಾಗಿ ತಾನು ಮೇಲಕ್ಕೆ ಬಂದ ಬಂಗಾರದ ಪರ್ವತದಂತೆ ಆಗ ವಾಯುದೇವರಲ್ಲಿ ಪ್ರಾರ್ಥಿಸ್ತಾನೆ. ಹೇ ವಾಯೋ, ಯಥೇಷ್ಟಂ ಅತ್ರ ಪುಷ್ಪಾದಿ ಫಲಾನಿ ಉಪಭುಜ್ಯತಾಂ ಶಾಸ್ತ್ರಂ ವಿವಸ್ತ್ರ ವೀಕ್ಷಿಸ್ಯ ಯಥಾಶ್ರಾಂತಂ ವಿಕಕ್ಷಸಿ ಅಂತ ವಾಲ್ಮೀಕರು ವರ್ಣನೆ ಮಾಡ್ತಾರೆ. ಹೇ ವಾಯುದೇವ, ಹೇ ಮಾರುತಿ, ಹೇ ಕೇಸರಿ ನಂದನ, ನಾನು ಮೈನಾಕನೆಂಬುವಂತ ಪರ್ವತ, ನಿನ್ನ ತಂದೆಯಾದ ವಾಯುದೇವರಿಂದ ರಕ್ಷಿಸಲ್ಪಟ್ಟವನು, ಬಂಗಾರದ ಪರ್ವತ ನಾನು. ನನ್ನ ಈ ಪರ್ವತ ಗಿರಿಧರಿ ಗರ್ಭಗಳಲ್ಲಿ ಬೇಕಾದಂತಹ ಎಲ್ಲ ಅನರ್ಘ್ಯ ರತ್ನಗಳೂ ಕೂಡ ಅಣಿತಾಗಿವೆ. ಫಲಪುಷ್ಪಗಳ ಆಕರವೇ ಆಗಿದೆ, ಖಣಿ ಆಗಿದೆ. ನೀ ರಾಮಕಾರ್ಯಕ್ಕೋಸ್ಕರ ಎಂಬುದಾಗಿ ಹೋಗ್ತಾ ಇದ್ದೀಯಾ, ಸ್ವಲ್ಪ ವಿಶ್ರಾಂತಿ ಪಡೆ, ಸ್ವಲ್ಪ ಫಲಪುಷ್ಪಾದಿಗಳನ್ನು ಸೇವಿಸುವವನಾಗು, ಬಳಿಕ ನಿನ್ನ ಪ್ರಯಾಣವನ್ನು ಬೆಳೆಸು. ಹೀಗೆ ಪ್ರಾರ್ಥನೆ ಮಾಡಿದ. ವಾಯುದೇವರೇನು ಮಾಡಿದ್ರ ಹಾಗೆ? ವಾಯುದೇವರೇನು ವಿಶ್ರಾಂತಿ ಪಡೆದದ್ದಿದೆಯೋ? ಉಪನಿಷತ್ತಾದಿಗಳಲ್ಲಿ ಬರ್ತದೆ, ತಸ್ಯ ವಾಯೋ ವಾಹ ಯಜ್ಞ ತಸ್ಯ ಏವ ಪುರುಷವಿದ ಏವ ಪ್ರಾಣೋ ದಕ್ಷಿಣ ಪಕ್ಷ ಅಪಾನೋ ಉತ್ತರ ಪಕ್ಷ ಸವ್ಯಾಸವ್ಯಭ್ಯಾಂ ಪ್ರಾಣಾಪಾನಾಭ್ಯಾಂ ಮಹಾಪ್ರಾಣೋ ಉಚ್ಯತೆ. ಛಾಂದೋಗ್ಯಾದಿ ಉಪನಿಷತ್ತುಗಳು ವಾಯುದೇವರ ಮಹಿಮೆಯನ್ನು ಕೊಂಡಾಡುತ್ತೀವಿ. ಈ ಸಾಧನ ಮಾಡುವಂಥವ್ರಿಗೆ ವಿಶ್ರಾಂತಿ ಎಲ್ಲಿಂದ? ವಾಯುದೇವರ ಒಂದೊಂದು ಕ್ರಿಯೆಯನ್ನು ನಾವು ನೋಡಿದರೆ ಅದರಂತೆ ನಾವು ಇರಬೇಕಾಗಿದೆ ಎಂಬುದನ್ನು ತಿಳಿಬೇಕು. ಒಂದು ಸಂದೇಶ ಕೊಡ್ತಾರೆ ವಾಯುದೇವರು. ಭಗವತ್ ಕಾರ್ಯ ಸಾಧಕರಿಗೆ ವಿಶ್ರಾಂತಿ ಎಂಬುದಿಲ್ಲ. ಜಗನ್ನಾಥ ದಾಸರು ಹೇಳ್ತಾರೆ, ಈ ದೇಹ ಸಾಧನ ಶರೀರ, ಇದು ಸಾಧನ ಶರೀರಕ್ಕೆ ನಮ್ಮನ್ನು ಸಾಧನ ಮಾಡಲೆಂದು ವಾಯುದೇವರನ್ನು ಪ್ರಾರ್ಥನೆ ಮಾಡಬೇಕು. ಅದನ್ನು ಬಿಟ್ಟು ಭೋಗ ಮಾಡುವುದಲ್ಲ. ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು, ವಾಯುದೇವ ನಿನ್ನಿಂದ ಬರೆಯಲ್ಪಟ್ಟ ಈ ಸಾಧನ ಶರೀರ. ಜಗನ್ನಾಥ ದಾಸರ ಮಾತಲ್ಲಿ ನೋಡಿ, ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು, ಸಾಮಾನ್ಯವೂ ಅಲ್ಲ ಸಾಧು ಪ್ರಿಯನೇ. ವೇದವಾದೋದಿತ ಜಗನ್ನಾಥ ವಿಠಲನಂಗ್ರಿ ಪಾದ ಭಜನೆಯ ತೋಡೋ ಮೋದ ತೋಡೋ ಸರ್ವದಾ ಅಪಮೃತ್ಯು ಪರಿಹರಿಸೋ ಅನಿಲ ದೇವಾ. ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಅಂತ ವಾಯುದೇವರಲ್ಲಿ ಪ್ರಾರ್ಥನೆ ಮಾಡಬೇಕಂತ. ಅನಿಲ ದೇವರು ಅಂದ್ರೆ ವಾಯುದೇವರು. ಏನು ಪ್ರಾರ್ಥನೆ ಅಂದ್ರೆ, ಈ ಶರೀರವನ್ನು ಸುದೃಢವಾಗಿರು. ಯಾಕೆ? ಸಾಧನೆ ಮಾಡಬೇಕು ಅಂತ. ಸಾಧನೆಗೆಂದು ಕೊಡಲ್ಪಟ್ಟ ಈ ಶರೀರವನ್ನು ಸುದೃಢವಾಗಿಸಿ, ನಿನ್ನಂತೆ ನಮ್ಮನ್ನು ಕೂಡ ಸಾಧನಾ ಮಾರ್ಗದಲ್ಲಿ ತೊಡಗಿಸು. ಸಾಧನೆಗೆಂದು ಬಂದಂತ ಈ ಶರೀರವನ್ನು ಭೋಗಕ್ಕಾಗಿ ಇಟ್ಟು ನಾಶ ಮಾಡಿಕೊಳ್ಳಬೇಡ ಎಂಬುವ ಚಿಂತನೆ ನಮ್ಮ ಪ್ರಾಚೀನ ಭಾರತೀಯರದ್ದು. ನಮ್ಮ ಹಿರಿಯರು ಹೇಳ್ತಿದ್ರು ನೋಡಿ, ನಮ್ಮ ಸಲುವಾಗಿ ಸ್ವಲ್ಪ ಜೀವನ ಮಾಡಿ ಅಂತ.
ನಾವು ಪೂರಾ ದಿವಸ ನಮ್ಮ ಸಲುವಾಗಿ ಏನೂ ಮಾಡೋದೇ ಇಲ್ಲ. ಒಂದೇ ಈ ಶರೀರಕ್ಕೆ ಮಾಡ್ತೇವೆ, ಇಲ್ಲವಾದ್ರೆ ನಮ್ಮನ್ನು ನಂಬಿದವರಿಗೆ ಮಾಡ್ತೇವೆ. ಪೂರಾ ನಮ್ಮ ಸಲುವಾಗಿ ಏನು ಮಾಡಿದ್ವಿ? ನಾನು ಈ ಶರೀರ ಅಲ್ಲ. ಅಹೇಯತ್ವಾತ್ ಅಹಂ ನಾಮ. ಅಹಂ ಎಂಬುದು ಶರೀರ ಅಲ್ಲ. ಸಾಧನೆ ಮಾಡಿ 24 ತಾಸದಲ್ಲಿ 1 ಮಿನಿಟ್ ಮಾಡಿದ್ರೆ ಸಾಕಂತೆ, ನಮಗೋಸ್ಕರ ಮಾಡಿ. ವಾಯುದೇವರು ಹಾಗಲ್ಲ, ಯಾವಾಗಲೂ ಸಾಧನೆ ಮಾಡ್ತಾರಂತೆ. ಒಂದು ದೃಷ್ಟಾಂತ ಕೊಡ್ತೇನೆ ನೋಡಿ. ವಾಯುದೇವರು ಎಂದು ವಿಶ್ರಾಂತಿ ಪಟ್ಟದ್ದೇ ಇಲ್ಲ ಅಂತೆ. ವಾಯುದೇವರಿಗೆ ರೆಸ್ಟ್ ಇಲ್ಲ. ಉಪನಿಷತ್ತದಲ್ಲಿ ಒಂದು ಕಥೆ ಬರ್ತದೆ. ಕಣ್ಣು, ಕೈ, ಕಾಲ್, ಕಿವಿ, ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೇ ಅಂತ ಪುರಂದರದಾಸರು ಹೇಳ್ತಾರೆ. ನಾವು ಎಲ್ಲವೂ ಇದ್ದು ಯಾವ ಸಾಧನೆ ಮಾಡದೆ ಮಣ್ಣು ಮುಕ್ಕಿ ಮರುಳಾಗ್ತಾ ಇದ್ದೇವೆ ಅಂತ ದಾಸರು ಎಚ್ಚರಿಸುವಂಥದ್ದು. ಎಲ್ಲವೂ ಕೊಟ್ಟಿದ್ದಾನೆ, ಆದರೆ ಸಾಧನೆ ಮಾಡಲಿಕ್ಕೆ ಹಿಂದೆ. ಬಂಗಾರದ ಪರ್ವತ ಇದ್ರೂ ಕೂಡ ಅದನ್ನು ಲೆಕ್ಕಿಸದೆ, ರಾಮಕಾರ್ಯಕ್ಕೆಂದು ಯಾವ ವಿಶ್ರಾಂತಿಯನ್ನು ಪಡೆಯಲು ಇಚ್ಛಿಸದೆ ವಾಯುದೇವರು ಮುಂದಕ್ಕೆ ಹೋಗ್ತಾ ಇದ್ದಾರಂತೆ. ವಿಶ್ರಾಂತಿ ಪಡೆಯೋದೇ ಇಲ್ಲ. ವಾಯುದೇವರ ಮಹಿಮೆ ಕೇಳಬೇಕಾದ್ರೆ ಛಾಂದೋಗ್ಯೋಪನಿಷತ್ತಾದಿಗಳನ್ನು ಪಠಿಸಬೇಕು, ಅಧ್ಯಯನ ಮಾಡಬೇಕು. ಅದರಲ್ಲಿ ಬರ್ತದೆ ಒಂದು ಕಥೆ ನೋಡಿ. ಒಮ್ಮೆ ಜಗಳವಾಯ್ತಂತೆ. ಎಲ್ಲ ತತ್ವಾಭಿಮಾನಿ ದೇವತೆಗಳಿಗೆ ಜಗಳ. ಕಣ್ಣು, ಕೈ, ಕಾಲ್, ಕಿವಿ ಎಲ್ಲವೂ ಜಗಳವಾಡ್ತಾ ಇವೆ ಅಂತೆ. ಯಾಕಂದ್ರೆ ಕಣ್ಣು ಹೇಳ್ತದಂತೆ ಅನ್ಯ ಇಂದ್ರಿಯಗಳಿಗೆ, ನಾನು ಎಲ್ಲಕ್ಕಿಂತ ಮಿಗಿಲಾದವಳು ನಾನು, ಶ್ರೇಷ್ಠಳು. ಯಾಕಂದ್ರೆ ಜಗತ್ತನ್ನು ಕಣ್ಣು ನೋಡಿ ಸುಖ ಪಡೋದು ಮನುಷ್ಯ. ಕಣ್ಣೇ ಇಲ್ಲದೆ ಇದ್ರೆ ಮನುಷ್ಯನ ಜೀವನ ಹೇಗೆ? ಅಂಧಕಾರಮಯ. ಏನ್ ಪ್ರಯೋಜನ ಕಣ್ಣಿಲ್ಲದೆ ಇದ್ರೆ? ಆಗ ಕಿವಿ ಹೇಳ್ತಂತೆ ಕಣ್ಣಿಗೆ, ಸುಮ್ಮನಿರೆ ಕಣ್ಣೆ, ನೀನೇನ್ ದೊಡ್ಡದು, ನಾನೇ ಶ್ರೇಷ್ಠ. ಯಾಕಂದ್ರೆ ಜಗತ್ತನ್ನು ನೋಡಿ ತಿಳಿಯೋದಲ್ಲ, ಕೇಳಿ ತಿಳಿಯೋದು. ನಾನಿಲ್ಲದೆ ಇದ್ರೆ ಜ್ಞಾನನೇ ಇಲ್ಲ ಜಗತ್ತಿನಲ್ಲಿ. ಮತ್ತೆ ನೋಡು, ನೀನು ಶ್ರೇಷ್ಠ ನಾನು ಶ್ರೇಷ್ಠ ನೋಡಿಬಿಡೋಣ. ದೋಳೆ ಹುಡುಕಿ ಕಾನು ಹುಡುಕಿ ಕಣ್ಣು ಅನ್ಸಂಗ್ಲಿಕ್ಕೆ ದೋಳೆ ಪೊಳೆ ಹಾವು ಓಡ ತುಕ ಕಜ್ಜಳ್ಳೈತಜಿ ಮಗ ವಜ್ರ ಕುಡಿಕದ ಬರ್ತತಿ ಹೊಡ್ಕೋಡಣ. ಆಗ ಮೂಗು ಮುಂದಕ್ಕೆ ಬಂತು. ನೀವಿಬ್ರು ಸೇರಿ ನನ್ನನ್ನು ಹೇಗೆ ಮರಿತಾ ಇದ್ದೀರಾ? ನಾನು ಶ್ರೇಷ್ಠ. ಯಾಕೆ? ಸುಗಂಧ ದುರ್ಗಂಧ ಆದಿಕೊಳ್ಳೋದು ಮೂಗು ನಾನು ಸ್ವಲ್ಪ ಸೊಟ್ಟಗಾಗ್ಬಿಟ್ರೆ ಯಾರು ನೋಡೋದೆ? ನಿನ್ನ ಮೋರೆ ಯಾರು ನೋಡ್ತಾರೆ? ನಾನೇ ಶ್ರೇಷ್ಠ. ಆಗ ನಾಲಿಗೆ ನೋಡಿ ಅದು ಹೊರಗೆ ಬರ್ತಾ ಇದೆ ಅಂತೆ. ಎಲ್ಲಕ್ಕಿಂತ ದೊಡ್ಡದು ನಾನು, ನೀವು ಯಾರು ಅಲ್ಲ. ಯಾಕೆ? ರಸೋವೈ ಸಹ, ಎಲ್ಲ ರುಚಿ ಗೊತ್ತಾಗೋದು ನನ್ನಿಂದ. ಏಕಕಾಲದಲ್ಲಿ 2 ಕಾರ್ಯ ಮಾಡೋದು ನಾನು, ನಾಲಿಗೆ, ಬೇರೆ ಯಾರಿಗೂ ಆಗುದಲ್ಲ. ಯಾವುದು? ಮಾತಾಡೋದು, ತಿನ್ನೋದು. ತಿಂತ ಮಾತಾಡೋದು, ಮಾತಾಡ್ತಾ ತಿನ್ನೋದು. ಈ 32 ಹಲ್ಲುಗಳ ಮಧ್ಯೆ ಇದ್ರೂ ಕೂಡ ಒಂದು ದಿನ ಆದ್ರೂ ನಾಲಿಗೆ ತನ್ಗೆ ಯಾವ್ದಾದ್ರು ಸಿಲ್ಕೋದೋ ಇಲ್ಲ. ಖೌಚೆ ಉಲ್ಲೌಚೆ ಖೌಚೆ ಕತ್ತು ಉಲ್ಲೌಚೆ ಉಲೈತ್ ಖೌಚೆ ಅಬ್ಬಾಬಾಬಾಬಾ. ಹಾಡು ಬಿನಿ ಹಸಿಲ್ಲ ಕರ್ಕೆ ಪುಡ್ಡಿ ಮತ್ತೆ ಶಿಲ್ಲ. हे जीवस पड़े अपरम शत्रु अमका जिब्बेक बिनी आम्ही शिक्कई नाम झाल्या आमक लगाड काढतती. कशी रुची घेतती भोगचे आम्ही उल्लईत त्याकडे भोगचे आम्ही. जिब्बेक सने असं हाड असवे. ಹೀಗೆ ನಾಲಿಗೆ ಹೇಳುವಾಗ ಕೈ ಕಾಲುಗಳು. ಕೈ ಹೇಳ್ತಂತೆ ನುತ್ತ ಬಯಸ್ದ ಜೀವ ಒಳ್ಳೆ ಕಸಂತು लायक पदार्थ ಉಬ್ಬಾರ್ನು ತೊಂಡರ್ ರಿಗ್ಗವು ಛಾವೆ ನುತ್ತ ಚಬಡ ಉಚ್ಚುವೆ. ಒಳ್ಳೆ ಪದಾರ್ಥಗಳನ್ನು ಹಾಕೋದು ನಾನು, ಸುಮ್ಮನೆ ಚಪ್ಪರಿಸೋದು ನೀನು. ಯಾರು ದೊಡ್ಡದು ಹೇಳಿ? ಆಗ ಕೆಳದಿದ್ದ ಕಾಲು ಹೇಳ್ತಂತೆ ನೀವು ಯಾರೂ ದೊಡ್ಡವರಲ್ಲ, ನಾನೇ ದೊಡ್ಡದು. ಯಾಕೆ? ನಾನಿಲ್ಲದೆ ಇದ್ರೆ ಯಾವುದೋ ಒಂದು ಮೂಲೆ ಗುಂಪಾಗಿರ್ತಿದ್ರು ಏನೋ. ನಿಮ್ಮನ್ನೆಲ್ಲ ಓಡಾಡಿಸೋದು, ಪಲ್ಲಕ್ಕಿ ಅಂತ ಸೇವೆ ಮಾಡೋದು ಯಾರು? ನಾನು. ಕಾಲು ನಾನೇ ಇರದೆ ಇದ್ರೆ
ಹೀಗೆ ಎಲ್ಲ ಇಂದ್ರಿಯಗಳಲ್ಲಿ ದೊಡ್ಡ ಜಗಳವಾಗುವಾಗ ಈಗ ನಿರ್ಣಯ ಮಾಡಬೇಕಾಗಿದೆ, ಯಾರು ದೊಡ್ಡವರು? ಎಲ್ಲ ಇಂದ್ರಿಯ ಜ್ಞಾನ ದೇವತೆಗಳು ಒಳಗಿದ್ದ ಗುರು ಮುಖ್ಯ ಪ್ರಾಣದೇವರ ಹತ್ರ ಪ್ರಾರ್ಥನೆ ಮಾಡಿದ್ವಂತೆ. ನೀವೇ ಹೇಳಿ, ನಮ್ಮಲ್ಲಿ ಯಾರು ಶ್ರೇಷ್ಠ? ಆಗ ಮುಖ್ಯ ಪ್ರಾಣದೇವರು ಹೇಳಿದ್ರು, ಹಾಗೆ ಹೇಳಲಿಕ್ಕೆ ಆಗುದಿಲ್ಲಪ್ಪ, ಒಂದು ಸ್ಪರ್ಧೆ ನಡೆಯಬೇಕು, ಕಾಂಪಿಟಿಷನ್ ಆಗಬೇಕು, ಅದರಲ್ಲಿ ಯಾರು ಗೆಲ್ತಾರೋ ಅವರೇ ಶ್ರೇಷ್ಠರು. ಕಾಂಪಿಟಿಷನ್ ಪ್ರಾರಂಭ ಆಯಿತು ನೋಡಿ. ಕಣ್ಣು 1-2 ತಿಂಗಳ ರಜಾ ಅಂತ ಹೇಳಿ ರಿಸ್ಟ್ರಿಕ್ಟೆಡ್ ಹಾಲಿಡೇ ತಗೊಂಡು ಹೋಯ್ತಂತೆ. ಏನು ತೊಂದರೆ ಆಗಲಿಲ್ಲ. ಎಲ್ಲ ಸಿನಿಮಾ ಥಿಯೇಟರ್ ಬಂದು, ಯಾರ ಮನೆಯಲ್ಲಿ ಟಿವಿ ಇಲ್ವೋ ಇದೆಯೋ ಏನು ಗೊತ್ತಿಲ್ಲ. ಹೆಣ್ಣು ಮಕ್ಕಳು ರಾತ್ರಿ ಬೀದಿಯಲ್ಲಿ 12 ಗಂಟೆಗೆ ಓಡಾಡಿದ್ರು ಏನು ದುಃಖ ಇಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇದೆ. 2 ತಿಂಗಳಾದ ಮೇಲೆ ಬಳಿಕ ಕಣ್ಣಿಗೆ ಗೊತ್ತಾಯಿತು ನನ್ನಿಂದ ಏನಾಗೋದಿಲ್ಲ. ಆಗ ಕಿವಿ 2 ತಿಂಗಳು ರಜೆ ತಗೊಂಡು ಹೋಯ್ತಂತೆ. ಹರಿಕತೆ ಸುಂದರಕಾಂಡ ಎಲ್ಲ ಬಂದು ಏನಿಲ್ಲ, ಆರ್ಕೆಸ್ಟ್ರಾ ಗದ್ದಲಿಲ್ಲ, ಹೊತ್ತಿಗೆ ಸೊಸೆಯಲ್ಲಿ ಜಗಳಿಲ್ಲ, ಬೊಬ್ಬೆನೇ ಇಲ್ಲ, ಶಾಂತ. ಕಿವಿಗೆ ಗೊತ್ತಾಯ್ತು 2 ತಿಂಗಳಾದ್ಮೇಲೆ ಏನು ತೊಂದರೆ ಇಲ್ಲ ಅಂತ. ಆಗ ಮೂಗು ಹೇಳ್ತಂತೆ, ನಂಕ ಕುಳೆ ಚಿಕ್ಕೆ ಚಡ ಮೀರಿ ಉಚ್ಚಿ ನಂಕ ಸೊಕ್ಕು. ನಾನು ಹೋದ್ಮೇಲೆ ಗೊತ್ತಾಗ್ತದೆ ನೋಡಿ ನಿಮಗೆ, ಹೋಗೆ ಆಚೆಗೆ ನಿವಾಳಿಸಿ. 2 ತಿಂಗಳ ಮೂಗು ಹೋದ್ರು ಏನು ತೊಂದರೆ ಇಲ್ಲ. ಮನೆಯಲ್ಲಿ ಒಗ್ಗರಣೆ ಹಾಕಿದಾರೋ ಇಲ್ವೋ ಗೊತ್ತಿಲ್ಲ, ತಿಂದಿದ್ದು ಏನು ಮುನ್ಸಿಪಾಲ್ಟಿಯವ್ರು ಬಂದು 2 ತಿಂಗಳ ಕಸ ಎತ್ತದೇ ಇದ್ರು ಏನು ತೊಂದರೆ ಇಲ್ಲ, ಶಾಂತಿ, ಎಲ್ಲ ಒಳ್ಳೆದಾಗಿ ನಡೀತಾ ಇದೆ. ಈ ಎಲ್ಲ ಇಂದ್ರಿಯಗಳು 2 ತಿಂಗಳ ಹೋದ್ರೆ ಎಲ್ಲರಿಗೂ ಗೊತ್ತಾಯಿತು, ಸ್ವಾಹಂಕಾರ ಖಂಡನವಾಯಿತು, ತಮ್ಮ ಅಹಂಕಾರ ಹೋಯಿತು, ನಮ್ಮಿಂದ ಏನು ನಡೆಯುವುದಿಲ್ಲ ಅಂತ ತಿಳಿದ ಬಳಿಕ ಆಗ ಮುಖ್ಯ ಪ್ರಾಣದೇವರು ಹೇಳಿದ್ರಂತೆ, ಯಾರು ಶ್ರೇಷ್ಠ ಅಂತ ಇನ್ನೂ ನಿರ್ಣಯವಾಗಲಿಲ್ಲ, ಇರಲಿ ನಾನು ನಿಮ್ಮ ಜೊತೆಗೆ ಇದ್ದೇನಲ್ವೋ, ಒಂದು ಕೆಲಸ ಮಾಡ್ತೇನೆ, ನೀವು 2 ತಿಂಗಳ ರಜಾ ತಗೊಂಡಿದ್ದಾಯ್ತಲ್ವಾ, ನನಗೂ ಕೆಲಸ ಮಾಡಿ ಸಾಕಾಗಿದೆ, ನಾನು ಒಂದು 2 ದಿವಸ ರಜಾ ತಗೊಳ್ಳೆ. ಎಲ್ಲ ಇಂದ್ರಿಯಗಳು ಪಾದಕ್ಕೆ ಎರಗಿದ್ವಂತೆ, ಗುರು ಮುಖ್ಯ ಪ್ರಾಣ ನೀನು ಮಾತ್ರ ಹೋಗಬೇಡಪ್ಪ, ನೀನು ಮಾತ್ರ ವಿಶ್ರಾಂತಿ ಪಡೆಯಬೇಡಪ್ಪ. ಯಾಕೆ? ನೀನು ವಿಶ್ರಾಂತಿ ಪಟ್ಟರೆ ನಮ್ಮನ್ನು ಇದು ಅಗ್ನಿಯಲ್ಲಿ ಭಸ್ಮಸಾತ್ ಮಾಡಿಬಿಡ್ತಾರೆ. 21,000 500 21,000 ವಿಜಯದಾಸರ ಮಾತಿನಲ್ಲಿ ಕೇಳಿ, ಮುಖ್ಯ ಪ್ರಾಣದೇವರು ಶಾಂತಿ ವಿಶ್ರಾಂತಿ ಕ್ಲಾಂತಿ ಆಕ್ರಾಂತಿ ಯಾವುದೂ ಇಲ್ಲ. 21,000 500 ಅಪ್ರತಿಮಹಂಸ ಮಂತ್ರ ತಪ್ಪದೆ ದಿನ ಒಪ್ಪು ಒಂದದಿ ಜಪಿಸಿ ತಪ್ಪಿಸೋ ಭವದ ಸಮೀಪದ ಜೀವಕ್ಕೆ. ಹೇ ಮುಖ್ಯ ಪ್ರಾಣ, ನೀನಿಲ್ಲದೆ ಇದ್ರೆ ನಮ್ಮ ಶರೀರ ಸುದೃಢವಾಗಿರುತ್ತಿತ್ತು. ತಪ್ಪಾದ ದಿನ ಒಪ್ಪು ಒಂದದಿ ಜಪಿಸಿ ತಪ್ಪದೆ ದಿನ ಒಪ್ಪು ಒಂದದಿ ಜಪಿಸಿ ತಪ್ಪಿಸೋ ಭವದ ಸಮೀಪದ ಜೀವಕ್ಕೆ. ಈ ಭವಸಾಗರದಲ್ಲಿ ಭಗವಂತನ ಸಾಮೀಪ್ಯವನ್ನು ಕೊಡುವಂತ ನೀವು ನಾಲ್ಪನೆ ಬಿಟ್ಟರೆ ಯಾರು? ಹೇ ಗುರು, ಹೇ ಜಗತ್ ಮುಖ್ಯ ಪ್ರಾಣ, ಹೇ ವಾಯುಮಂಡಲ. ಶ್ರೀ ಗುರು ವಿಜಯ ವಿಠಲನ ಬಾಲನೆ, ಶ್ರೀ ಗುರು ವಿಜಯ ವಿಠಲನ ಬಾಲನೆ, ನಾಗಿರ ಮೂರು ನಂಬಿದೆ ನಿನ್ನ ಪಾದ, ಗುರು ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ. ನಿನ್ನನ್ನು ಬಿಟ್ಟರೆ ಬೇರೆ ಯಾರು ನಮಗೆ ಆಶ್ರಯ? ನಂಬಿದೆ ನಿನ್ನ ಪಾದ, ಗುರು ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ, ನಂಬಿದೆ ನಿನ್ನ ಪಾದ. ಸಂಭವ ತೊಲಗಿಸಿ ಬಿಂಬದೊಳಗೆ ಹರಿಯ ಬಿಂಬ
ಭೀಮ ಮಧ್ವ ಗುರುವೆ ಹನುಮ ಭೀಮ ಮಧ್ವ ಗುರುವೆ ಹನುಮ ಭೀಮ ನಂಬಿದೆ ನಿನ್ನ ಪಾದ ಗುರು ಮುಖ್ಯ ಪ್ರಾಣ ನಂಬಿದೆ ನಿನ್ನ ಪಾದ ನಂಬಿದೆ ನಿನ್ನ ಪಾದ ನಂಬಿದೆ ಪಾದ ಪವನ ಸುತ ಹನುಮಾನಿಗೆ ಇಂತಹ ಮುಖ್ಯ ಪ್ರಾಣ ದೇವರು ಯಾವ ವಿಶ್ರಾಂತಿಯನ್ನು ಬಯಸದೆ ಮೈನಾಕನನ್ನು ಕೂಡ ಅನುಗ್ರಹಿಸಲೆಂದು ಸ್ವಲ್ಪ ಆ ಪಾದ ಸ್ಪರ್ಶ ಮಾಡಿ ಮತ್ತೆ ಗಗನ ಕಾರಿದರಂತೆ. ಮುಖ್ಯ ಪ್ರಾಣ ದೇವರು ವಿಶ್ರಾಂತಿ ಪಡೆಯುವಂತಿಲ್ವೇ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಕೆಲಸ ಮಾಡ್ತಾರಂದ್ರೆ ಮುಖ್ಯ ಪ್ರಾಣ ದೇವರಿಗೆ ಭಗವತ್ ಕಾರ್ಯ ಸಾಧಕ, ಅದಕ್ಕಾಗಿ ಸಾಧನ ಶರೀರ. ನಮ್ಮಲ್ಲಿ ನಿಂತು ನೆಲೆದು ನಮ್ಮನ್ನು ಕುಣಿಸ್ತಾರೆ, ನಲಿಸ್ತಾರೆ, ಆಡಿಸ್ತಾರೆ. ನಮ್ಮ ವೈಷ್ಣವ ತತ್ವಜ್ಞಾನದಲ್ಲಿ ಬರ್ತದೆ, ನಾವು ದಿವಸಕ್ಕೆ ಎಷ್ಟು ಸಲ ಶ್ವಾಸೋಚ್ಛ್ವಾಸ ಮಾಡೋದು, ಎಷ್ಟು ಬಾರಿ 21,600 ಶ್ವಾಸಗಳನ್ನು ಮಾಡ್ತೇವಂತೆ. ಇನ್ಹೇಲಿಂಗ್ ಎಕ್ಸೇಲಿಂಗ್, ಇನ್ಹೇಲಿಂಗ್ ಎಕ್ಸೇಲಿಂಗ್. ಸ್ವಲ್ಪ ಕೋಪ ಗೀಪ ಬಂದಾಗ ಹೆಚ್ಚು ಕಮ್ಮಿ ಆಗ್ಬೋದು, ಅದರ ಸಾಮಾನ್ಯ ಸ್ಟ್ಯಾಂಡರ್ಡ್ ಹೇಳೋದು ನಿಮಗೆ. ಹಂಸಸ್ಸು ಚಿಷದ್ವಸು ಅಪ್ರತಿಮ ಹಂಸ ಮಂತ್ರ ಅಂತ ಹೇಳಿ 21,500 ಅಂದ್ರೆ 500 + 100 ಅಪ್ರತಿಮ ಹಂಸ ಮಂತ್ರ ತಪ್ಪದೇ ದಿನ ದಿನ ಒಪ್ಪುವಂದದಿ ಜಪಿಸಿ. ನಮಗೆ ಗೊತ್ತೇ ಇರದ ಹಾಗೆ ಮಾಡ್ತಾ ಇದ್ದಾನೆ ನೋಡಿ. ನಾವು ರಾತ್ರಿ ಮಲಗ್ತೇವೆ, ಯಾರಾದ್ರೂ ಅರ್ಜಿ ಕೊಡ್ತಾರಾ ಡಾಕ್ಟರ್ ಹತ್ರ? ಇವತ್ತು ರಾತ್ರಿ ನಾನು ಶ್ವಾಸೋಚ್ಛ್ವಾಸ ಮಾಡಬೇಕು ಡಾಕ್ಟ್ರೇ, ನಿಮ್ಗೊಂದು ಅರ್ಜಿ ಕೊಡ್ತೇನೆ, ಎಲ್ಲಾದ್ರೂ ಮಧ್ಯೆ ನಿಂತು ಬಿಟ್ರೆ ಯಾರು ಮಾಡೋದಿಲ್ಲ, ತನ್ನಷ್ಟು ತಾನೇ ನಡೀತಾ ಇದೆ. ಈಗೂ ಶ್ವಾಸೋಚ್ಛ್ವಾಸ ಮಾಡ್ತಾ ಇದೆ, ಆದ್ರೆ ಈಗ ನಿಮ್ಗೆ ಅರಿವಾಗಿರ್ಬೋದು, ಹೌದು ನಾನು ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದೆ. ಅನಿಲ ದೇವರು ನಮ್ಮಲ್ಲಿ ನಿಂತು ಮಾಡಿಸ್ತಾರೆ, ಅವರಿಗೆ ವಿಶ್ರಾಂತಿ ಎಂಬುದಿಲ್ಲ. ಹಾಗಾಗಿ ನಾವು ಕೂಡ ಸಾಧನೆ ಮಾಡಬೇಕು, ಸ್ವಲ್ಪ ಮಟ್ಟಕ್ಕಾದ್ರೂ ಮಾಡೋದು. ಕಠಿಣವಾದ ಚಾಂದ್ರಾಯಣಿ ಮುತಾದಿಗಳನ್ನು ಒಂದಲ್ಲ ಒಂದು ದಿನ ಜನ್ಮದಲ್ಲಿ ಒಮ್ಮೆ ಆದರೂ ಪ್ರಾರಂಭಿಸಬೇಕು, ಅದನ್ನು ಆಚರಿಸಬೇಕು. ವಿಷ್ಣು ಪಂಚಕಾದಿ ವ್ರತಗಳನ್ನು ಮಾಡಬೇಕು, ಪ್ರಾಯಶ್ಚಿತ್ತಾದಿ ವಿಧಿಗಳನ್ನು ಮಾಡಬೇಕು, ದೇಹವನ್ನು ತಪ್ಪಿಸಬೇಕು. ಸ್ವಲ್ಪ ಮಟ್ಟಕ್ಕಾದರೂ ಈ ದೇಹಾಭಿಮಾನ ಕ್ಷಯಿಸಬೇಕು. ಮುಖ್ಯ ಪ್ರಾಣ ದೇವರು ಆ ಮೈನಾಕ ಪರ್ವತನನ್ನು ಅನುಗ್ರಹ ಮಾಡುವಂತೆ ಸ್ವಲ್ಪ ಪಾದ ಸ್ಪರ್ಶ ಮಾಡಿ ಹಾರುವಾಗ ಮುಂದೆ ದೇವಿ ನಾಮ ಸುರಸ ದೇ ನಾಗಮಾತಾ ಪಯಸ್ವಿನಿ ವಾಲ್ಮೀಕರು ಹೇಳಿದ್ರು, ನಾಗಮಾತಾ ಪಯಸ್ವಿನಿ. ಆ ಸಮುದ್ರದ ಅಂತರಾಳದಲ್ಲಿರುವಂತಹ ಈಕೆ ಬ್ರಹ್ಮದೇವರಿಂದ ವರವನ್ನು ಪಡೆದವಳಂತೆ. ಏನು ವರ? ಬ್ರಹ್ಮದೇವ, ನಾನೇನು ಬಯಸ್ತೇನೋ ಅದು ನನ್ನ ಬಾಯಲ್ಲಿ ಬರಬೇಕು. ಎಷ್ಟು ಒಳ್ಳೇದಲ್ಲ, ನಮಗೆ ಬ್ರಹ್ಮದೇವರಿಂದ ವರ ಕೊಟ್ಟು ಬಿಟ್ಟಿದ್ರೆ. ನಾನೇನು ಇಚ್ಛೆ ಪಡ್ತೇನೋ ಅದೆಲ್ಲವೂ ನನ್ನ ಬಾಯಲ್ಲಿ ಬಂದು ಬೀಳ್ಬೇಕು, ನಾನೇನು ಪರಿಶ್ರಮ ಪಡಬೇಕಾಗಿಲ್ಲ, ಬಯಸಿದ್ರೆ ಸಾಕು. ಆ ನಾಗಮಾತೆ, ಅವಳಿಗೆ ಇನ್ನೊಂದು ಹೆಸರಿದೆ, ಕದ್ರು ಅಂತ. ಕದ್ರು ಅಂದ್ರೆ ನಾಗದೇವ, ಎಲ್ಲ ನಾಗರ ತಾಯಿ. ಕದ್ರೂಜ ಅಂದ್ರೆ ಎಲ್ಲ ನಾಗಗಳು. ಆ ಕದ್ರು ದೇವಿ ಅವಳೇನು ಹನುಮಂತನಿಗೆ ಅಡ್ಡಿ ಆಗಲಿಕ್ಕೆ ಬಂದವಳಲ್ಲ, ಅವಳು ಸಾತ್ವಿಕಳೆ. ಆದ್ರೆ ಹನುಮಂತನ ಬುದ್ಧಿಮತಾಂ ವರಿಷ್ಠಂ, ಬುದ್ಧವಂತ ಅಂತ ಬುದ್ಧವಂತಗೆ, ಆಮೇಲೆ ಮಾರುತಿ ರಾಯು. ಬುದ್ಧಿಮತಾಂ ವರಿಷ್ಠಂ ಅಂದ್ರೆ ಇದರ ಅರ್ಥ ಎಲ್ಲರಲ್ಲೂ ಬುದ್ಧಿವಂತರಲ್ಲೂ ಬುದ್ಧಿವಂತರಾದವರು ಇವರು. ಇದನ್ನು ಲೋಕಕ್ಕೆ ಪ್ರಚುರಗೊಳಿಸಬೇಕಾಗಿದೆ ಅಂತ ಆ ನಾಗಮಾತೆ ಅಲ್ಲಿಂದ ಹೊರಹೊಮ್ಮಿದಳು.
ಚಕಾರ ಯೋಜನಸ್ತಸ್ಯ ಒಂದು ಯೋಜನ ವಿಸ್ತಾರವಾಗಿಸಿಬಿಟ್ಲಂತೆ ಆ ಸುರಸೆ ತನ್ನ ಮುಖಪದ್ಮವನ್ನು. ಹೇಗೆ ನೀನು ತಪ್ಪಿಸ್ಕೊಳ್ತೀಯ ನೋಡಿ ಬಿಡೋಣ ಹನುಮಂತ, ನಿನ್ನನ್ನು ನುಂಗಿ ಬಿಡುವೆ. ಹೀಗೆ ಮುಂದೆ ಬಂದಾಗ ಮುಖ್ಯ ಪ್ರಾಣದೇವರು ದಶಯೋಜನ ವಿಸ್ತೀರ್ಣ ಅಂಶವತ್ ಕಪಿ ಸತ್ತಮಃ, ಒಂದು ಯೋಜನೆ ವಿಸ್ತಾರ ಮಾಡ್ತೀಯ ಕದ್ರು ನೋಡು ಅಂತ ಮುಖ್ಯ ಪ್ರಾಣ ದೇವರು ಅಣಿಮ ಮಹಿಮ ಲಘಿಮ ಹೀಗೆ 8 ಸಿದ್ಧಿಗಳಿವೆ. ಸಿದ್ಧಿ ಅಂದ್ರೆ ಜನ ಏನ್ ತಿಳಿದಿದ್ದಾರಂದ್ರೆ, ನಮ್ಮಲ್ಲಿ ಕೆಲವೊಂದು ಜನರಿಗೆ ಹುಚ್ಚು, ಸಿದ್ಧಿ ಪಡಬೇಕು ಸಿದ್ಧಿ ಪಡಬೇಕು ಸಿದ್ಧಿ ಪಡಬೇಕು. ಗ್ರಹಣ ಕಾಲ ಬಂದ್ರು ಓಡ್ತಾರೆ ಕೊಲ್ಲೂರಿಗೆ, ಯಾಕೆ ಸಿದ್ಧಿ ಮಾಡಬೇಕು. ಒಬ್ಬರು ನನ್ನ ಮಿತ್ರ ಆಗಾಗ ಗ್ರಹಣ ಬಂದ್ರೆ ಕೊಲ್ಲೂರಿಗೆ, ಉಡುಪಿಗೆ, ಇನ್ಯಾವುದೋ ಪ್ರದೇಶಕ್ಕೆ ತೀರ್ಥಕ್ಷೇತ್ರಕ್ಕೆ ಧಾವಿಸೋದು. ನಾನು ಕೇಳಿದೆ ಯಾಕಪ್ಪ? ಇಲ್ಲ, ಅಲ್ಲಿ ಹೋಗಿ ಜಪ ಮಾಡಿದರೆ ಸಿದ್ಧಿ ಆಗ್ತದೆ, ಅದರಿಂದ ನಾನು ಹೇಳಿದ್ದಾಗಿ ನಾನು ಒಳ್ಳೆ ಸಂಪಾದನೆ ಮಾಡ್ತೇನೆ ಅಂತ ಹೇಳಿದೆ. ನಾನಂದೆ ಅಷ್ಟು ಮಾಡೋಕ್ಕಿಂತ ಸ್ವಲ್ಪ ಶಾಸ್ತ್ರಾಧ್ಯಯನ ಮಾಡು, ಅದರಿಂದ ಆಗುವ ಸಿದ್ಧಿ ಈ ಎಲ್ಲ ಸಿದ್ಧಿಗಿಂತ ಶ್ರೇಷ್ಠ. ಸಿದ್ಧಿಯಿಂದ ಕಷ್ಟಪಟ್ಟರೆ ಅದರಿಂದ ಪ್ರಯೋಜನವಾಗಬೇಕು. ಆಚಾರ್ಯ ಮಧ್ವರು ಒಮ್ಮೆ ಸಮುದ್ರದ ಆಚೆ ನದಿಯ ತೀರದಲ್ಲಿ ನಿಂತಿದ್ರಂತೆ. ಮಧುವಿಜಯದಲ್ಲಿ ಒಂದು ಕಥೆ ಬರ್ತದೆ. ಅಲ್ಲೊಬ್ಬ ದೊಡ್ಡ ಸಾಧಕ ಸಿದ್ಧಿ